ಆದಷ್ಟು ಬೇಗ ನಾವು ಬೆಡ್ ರೆಸ್ಟ್ ಅಂತ ಹೇಳೋದೇ ಇಲ್ಲ. ಸುಸ್ತಾದರೆ ಮಲ್ಕೊಳ್ಳಿ, ಮಗು ಜೊತೆ ಹೇಳ್ಬೇಕಾಗತ್ತೆ, ಕೂತ್ಕೋಬೇಕಾಗತ್ತೆ. ಇದು ಸುಸ್ತಾದರೆ ಮಲ್ಕೊಳ್ಬೋದು, ಮಾಡ್ಬೋದು. ಬಟ್ ಆದಷ್ಟು ಬೇಗ ಚಟುವಟಿಕೆಯಿಂದ ಪ್ರಾರಂಭ. ಓಡಾಡೋದಾಗಲಿ, ದಿನನಿತ್ಯ ಸ್ನಾನ ಮಾಡೋದು, ಅವಳ ಚಟುವಟಿಕೆ, ಅವಳ ದೇಹದ ಬಗ್ಗೆ ಅವಳು ಏನು ಕೇರ್ ತೊಗೊಳ್ತಾಳೋ ಅದನ್ನೆಲ್ಲ ಮಾಡೋ ಅಂಥದ್ದಾಗಲಿ ಎಲ್ಲನೂ ಕೂಡ ಅವಳು ಮಾಡ್ಕೊಂಡು ಹೋಗಬೇಕು. ಆಹಾರದಲ್ಲೂ ಕೂಡ ಇಲ್ಲ ಒಂದು ಕಡೆ ಕೂತು ನೀನು ಅಳ್ಳಾಡ್ದಂಗೆ ಬೆಡ್ ಮೇಲೆ ಕೂರಿಸಿ ಒಂದು 10 ಜನ ಆರೈಕೆ ಮಾಡ್ತಾರೆ ಕೆಲವು ಇದರೊಳಗೆ. ಅವು ಇಷ್ಟು ದಪ್ಪ ಊದ್ಕೊಂಡು ಹೋಗ್ಬಿಟ್ಟು ಒಂದು ತಿಂಗಳಲ್ಲಿ 10 kg ಇನ್ಕ್ರೀಸ್ ಆಗೋ ಥರ ಮಾಡಿಬಿಡ್ತಾರೆ. ಸೊ ಅಷ್ಟು ಚೆನ್ನಾಗಿರೋ ನಾ ಎಷ್ಟೋ ಸಲ ನೋಡ್ತೀನಿ, ಎಷ್ಟು ಸುಂದರವಾಗಿರೋ ಒಂದು ಹುಡುಗಿ ಆಮೇಲೆ ಒಂದು 6 ತಿಂಗಳು ಡೆಲಿವರಿ ಆಗಿ ಬಂದು ನೋಡಿದರೆ ಅವ್ರದ್ದು ಎಷ್ಟು ದಪ್ಪ ಅಂದರೆ 3-4 ಇನ್ಕ್ರೀಸ್ ಆಗಿಬಿಟ್ಟಿರುತ್ತೆ. ಸೊ ಮನೆಯವರೆಲ್ಲ ಕೇಳಲ್ಲ, ಯಾರೋ ಅಜ್ಜಿ, ಯಾರೋ ದೊಡ್ಡಮ್ಮ ಅವರೆಲ್ಲ, ನೀನು ಹಿಂಗಾದ್ರೆ ಆಮೇಲೆ ನಾಳೆ ನಿನಗೆ ತೊಂದರೆ ಆಗುತ್ತೆ, ಸೊಂಟ ನೋವು ಬರುತ್ತೆ, ಏನೇನೋ ಅವ್ರಿಗೆ ತಲೆ ಮೇಲೆ ತುಂಬಿ ಅಲ್ಲಿ ನಿಮ್ಗೆ ಬೇಕಾಗಿದ್ದೇನು ಒಂದಷ್ಟು ಕ್ಯಾಲ್ಶಿಯಂ ಬೇಕು, ಐರನ್ ಬೇಕು, ವಿಟಮಿನ್ಸ್ ಬೇಕು. ಆಗಿನ ಕಾಲದಲ್ಲಿ ಈ ರೀತಿ ಉಪಯೋಗಿಸೋದ್ರ ಬದಲು ಎಲೆ ಅಡಿಕೆ, ಅದನ್ನು ಸುಣ್ಣ, ಅದರೊಳಗೆ ಕ್ಯಾಲ್ಶಿಯಮ್ಮು, ಬಿ ಕಾಂಪ್ಲೆಕ್ಸು ಅದೆಲ್ಲ ಬರ್ತಿತ್ತು. ಬಟ್ ಬರೀ ಒಂದು ಮೆಣಸಿನ ಸಾರು ಒಂದು ಇದನ್ನು ಕೊಟ್ಬಿಟ್ಟು ಅವಳಿಗೆ ಏನು ತಿನ್ನಬಾರ್ದು ಮಾಡುವ ಆ ಥರ ಎಲ್ಲ ಪಥ್ಯ ಬೇಕಾಗೇ ಇಲ್ಲ. ಬೇರೆಯವ್ರು ಎಲ್ಲರೂ ಹೇಗಿರ್ತಾರೋ ಅವಳು ಹಾಗೆ ಇರ್ಬೋದು.